ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆಯ ಕಾರ್ಯ ನಿನ್ನೆ ನಡೆದಿತ್ತು. ಅದು ಕೂಡ ಹೈಕೋರ್ಟ್ ಕೊಟ್ಟಂತಹ ಸೂಚನೆಯಂತೆ ಸಾಕಷ್ಟು ಗೊಂದಲ ಹೈಡ್ರಾಮಾಗಳು ಈ ಸಂದರ್ಭದಲ್ಲಿ ಸೃಷ್ಟಿಯಾಗಿತ್ತು. ಈಗ ಈ ಅಂಚೆ ಮತ ಮರು ಎಣಿಕೆಯ ವಿಚಾರದಲ್ಲಿ ಮರುಮತ ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಅವರಿಗೆ ಬಹುಮತ ಅನ್ನೋದು ಗೊತ್ತಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂಥದ್ದು. 2023ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 201 ಮತಗಳ ಅಂತರದಲ್ಲಿ ಟಿ.ಡಿ. ರಾಜೇಗೌಡರು ಗೆದ್ದಿರ್ತಾರೆ. ಮರುಮತ ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಹಾಲಿ ಶಾಸಕರಿಗೆ ಹಿನ್ನಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೇಗೌಡರಿಗೆ ಬಿದ್ದಂತಹ 318 ಮತವನ್ನು ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ. ಚುನಾವಣಾ ಆಯೋಗ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಈ ಕುರಿತಂತೆ ಮಾತನಾಡಿದ್ದಾರೆ. ಈ ಮೂಲಕ ಏನು ಗೊಂದಲಗಳಿತ್ತು, ಏನು ಹೈಡ್ರಾಮಾಗಳು ಸೃಷ್ಟಿಯಾಗಿತ್ತು, ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ತಡರಾತ್ರಿಯವರೆಗೂ ಕೂಡ ಈ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆಯಿತು. ಈ ಕಡೆ ಟಿ.ಡಿ. ರಾಜೇಗೌಡರೇ ಗೆದ್ರು ಅಂಥೇಳಿ ಕಾಂಗ್ರೆಸ್ನವರು, ಇಲ್ಲ ಜೀವರಾಜ್ ಗೆದ್ರು ಅಂಥೇಳಿ BJPಯವರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಅವರವರ ಪರವಾಗಿ ಪೋಸ್ಟ್ಗಳು ಬರವಣಿಗೆಗಳು ಕೂಡ ಕಾಣಿಸ್ತಾ ಇತ್ತು. ಈಗ ಅದೆಲ್ಲದಕ್ಕೂ ಕೂಡ ಚುನಾವಣಾ ಅಧಿಕಾರಿಗಳು ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಟಿ.ಡಿ. ರಾಜೇಗೌಡರಿಗಿಂತ ಹೆಚ್ಚಾಗಿ ಜೀವರಾಜ್ ಅವರಿಗೆ 52 ಮತಗಳು ಹೆಚ್ಚಾಗಿ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕೋರ್ಟ್ಗೆ ಈ ವರದಿಯನ್ನು ಸಬ್ಮಿಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೋರ್ಟ್ ಅಧಿಕೃತವಾಗಿ ಜೀವರಾಜ್ ಅವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಮತ್ತೊಂದು ಕಡೆ ಹಾಲಿ ಶಾಸಕರಾಗಿರುವಂತಹ ಟಿ.ಡಿ. ರಾಜೇಗೌಡರು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡೋದಕ್ಕೂ ಮುಂದಾಗಿದ್ದಾರೆ. ಹಾಗಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ.